ನಮಸ್ಕಾರ, ನಾನು ಚಂದನಾ ಶೆಟ್ಟಿ. ರಾಜ್ಯದ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳ ಆವರಣದಲ್ಲಿ ಇನ್ಮುಂದೆ ಕಡ್ಡಾಯವಾಗಿ ಜಂಕ್ ಫುಡ್ ನಿಷೇಧ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ರೂಲ್ಸ್? ನೋಡ್ತಾ ಹೋಗೋಣ. ಹೌದು, ರಾಜ್ಯದ ಅದೆಷ್ಟೋ ಸಾವಿರಾರು ಆಸ್ಪತ್ರೆಗಳ ಆವರಣದಲ್ಲಿ, ಶಾಲೆಗಳ ಆವರಣದಲ್ಲಿ ಎಗ್ಗಿಲ್ಲದೆ ಜಂಕ್ ಫುಡ್ ಮಾರಾಟ ನಡೀತಾ ಇದೆ. ಅದನ್ನ ಮಕ್ಕಳು, ಸಾರ್ವಜನಿಕರು ತಿಂದು ರೋಗ ಪೀಡಿತರಾಗ್ತಾ ಇದ್ದಾರೆ. ಹೀಗಾಗಿ ಇದನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಈ ಪ್ರಕಾರ ರಾಜ್ಯದ ಯಾವುದೇ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಆವರಣ ಆಗಿರ್ಬೋದು, ಶಾಲೆಗಳ ಆವರಣದಲ್ಲಿ ಜಂಕ್ ಫುಡ್, ಪ್ರಿಸರ್ವ್ ಫುಡ್ಗಳನ್ನ ಮಾರಾಟ ಮಾಡುವುದನ್ನ ನಿಷೇಧ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತ. ಯಾಕಂದ್ರೆ ಇಂಥ ಫುಡ್ಗಳನ್ನ ಸೇವನೆ ಮಾಡಿ ಮಕ್ಕಳು ಹಾಗೆ ಸಾರ್ವಜನಿಕರು ಸಣ್ಣ ವಯಸ್ಸಲ್ಲೇ ಕ್ಯಾನ್ಸರ್, ಮೂತ್ರಪಿಂಡದ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಕಳವಳ ವ್ಯಕ್ತಪಡಿಸಿರುವಂತಹ ಸಚಿವರು ಇನ್ನು ಮುಂದೆ ಯಾವುದೇ ಖಾಸಗಿ ಸರ್ಕಾರಿ ಶಾಲೆಗಳ ಆವರಣ ಆಗಿರ್ಬೋದು, ಆಸ್ಪತ್ರೆಗಳ ಆವರಣದಲ್ಲಿ ಕೇವಲ ಪೌಷ್ಟಿಕ ಆಹಾರವನ್ನ ಮಾತ್ರ ನಿಯಮಿತ ಕನಿಷ್ಠ ದರದಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಾಯೋಗಿಕವಾಗಿ ಇದನ್ನ ಮಂಗಳೂರಿನಲ್ಲಿ ಜಾರಿಗೆ ತರಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ 1ನೇ ತರಗತಿಯಿಂದ 10ನೇ ತರಗತಿಯ ಶಾಲೆಗಳ ಆವರಣದಲ್ಲಿ ಈ ರೂಲ್ ಕಡ್ಡಾಯವಾಗಿ ಜಾರಿಯಾಗುತ್ತೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಕೇವಲ ಆಸ್ಪತ್ರೆ, ಶಾಲೆಗಳ ಆವರಣದಲ್ಲೆಲ್ಲ ಈಗಾಗಲೇ ಮಾಲ್ ಹಾಗೂ ಸೂಪರ್ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತ ಆಹಾರ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಅಂದ್ರೆ ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇರುವಂತ ಪಿಜ್ಜಾ, ಬರ್ಗರ್ಗಳ ಆಹಾರ ಗುಣಮಟ್ಟವನ್ನ ಪರಿಶೀಲಿಸಿ ಕಳಪೆ ಅಂತ ಪುರು ಆಯ್ತು ಅಂತ ಅಂದ್ರೆ ಅಂಥವರ ವಿರುದ್ಧವೂ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಸ್ವತಃ ಆರೋಗ್ಯ ಸಚಿವರೇ ಹೇಳ್ತಾ ಇರುವಂತದ್ದು. ಈ ರೀತಿಯಾಗಿ ಈ ಯೋಜನೆಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಮಕ್ಕಳು ಹಾಗೆ ಸಾರ್ವಜನಿಕರ ಆರೋಗ್ಯ ಗುಣಮಟ್ಟವನ್ನ ವೃದ್ಧಿಪಡಿಸೋದು ಸರ್ಕಾರದ ಪ್ಲಾನ್ ಆಗಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.